ಹಾಸನ ಜೆಡಿಎಸ್ ಮುಕ್ತ ಮಾಡಲು ಜೋಡೆತ್ತು ಪ್ಲಾನ್ ಅನ್ನ ಮಾಡಿಕೊಂಡಿದೆ. ರಾಮನಗರದಂತೆ ಹಾಸನವು ಜೆಡಿಎಸ್ ಮುಕ್ತ ಆಗುತ್ತಾ? ರಾಮನಗರದಲ್ಲಿ ಜೆಡಿಎಸ್ ಪಕ್ಷವೇ ಈಗ ಖಾಲಿಯಾಗಿಬಿಟ್ಟಿದೆ. ಇದ್ದ ಒಂದೇ ಒಂದು ಕ್ಷೇತ್ರವನ್ನು ಕೂಡ ಕಳೆದುಕೊಂಡಿದೆ ಜೆಡಿಎಸ್. ಚನ್ನಪಟ್ಟಣದಲ್ಲಿ ನಿಖಿಲ್ ಸೋಲಿನಿಂದ ದಳಕ್ಕಿಲ್ಲ ನೋಡಿ ನೆಲೆ. ಇತ್ತ ಹಾಸನದಲ್ಲೂ ದಳದ ಹಿಡಿತವನ್ನ ಕುಗ್ಗಿಸಲು ಬಿಗ್ ಪ್ಲಾನ್ ಆಗ್ತಿದೆ. ಪ್ರಜ್ವಲ್ ಪ್ರಕರಣದಿಂದ ಜೆಡಿಎಸ್ ಸಂಘಟನೆಗೆ ಭಾರಿ ಹಿನ್ನಡೆಯಾಗಿದೆ. ಏನೋ ಹಾಸನದಲ್ಲಿ ಜೆಡಿಎಸ್ ಕಾರ್ಯಕರ್ತರಲ್ಲಿ ನಿರುತ್ಸಾಹ ಮೂಡಿದೆ. ರಾಜಕೀಯದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ರೇವಣ್ಣ ಫ್ಯಾಮಿಲಿ. ಭವಾನಿ ರೇವಣ್ಣ ಕೂಡ ರಾಜಕೀಯದಿಂದ ದೂರ ಉಳಿದಿದ್ದಾರೆ. ಅರಸೀಕೆರೆಯಲ್ಲಿ ಕಾಂಗ್ರೆಸ್ನಿಂದ ಶಿವಲಿಂಗೇಗೌಡ ಗೆಲುವನ್ನ ಕಂಡುಕೊಂಡಿದ್ದಾರೆ. ಇತ್ತ ಹಾಸನದಿಂದ ಶ್ರೇಯಸ್ ಪಟೇಲ್ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಈ ಗೆಲುವಿನ ಸರಣಿಯನ್ನ ಮುಂದುವರಿಸಲಿಕ್ಕೆ ಕಾಂಗ್ರೆಸ್ ಬಿಗ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ಹಾಸನದಲ್ಲಿ ಉಳಿದಿರುವಂತಹ 6 ಕ್ಷೇತ್ರಗಳ ಮೇಲೆ ಸಿದ್ದು ಡಿಕೆ ಕಣ್ಣಿದೆ. ಹಾಸನ, ಬೇಲೂರು, ಸಕಲೇಶಪುರ, ಹೊಳೆನರಸೀಪುರ, ಅರಕಲಗೂಡು, ಶ್ರವಣಬೆಳಗೊಳದಲ್ಲಿ ಕಾಂಗ್ರೆಸ್ ವರ್ಕೌಟ್ ಅನ್ನ ಮಾಡ್ತಿದೆ. ಈ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸಂಘಟನೆ ಬಲಗೊಳಿಸಲು ತಂತ್ರವನ್ನ ಮಾಡ್ತಿದೆ. ಸ್ಥಳೀಯ ನಾಯಕರ ಮೂಲಕವೇ ಕಾಂಗ್ರೆಸ್ ಕಬ್ಜಾಗೆ ರಣತಂತ್ರವನ್ನ ಹೆಣಿತಾ ಇದೆ ಕಾಂಗ್ರೆಸ್. ಇದೇ ವಿಚಾರವನ್ನ ಹಾಸನ ಸಮಾವೇಶದಲ್ಲೂ ಕೂಡ ಸಿದ್ದು ಡಿಕೆ ಹೇಳಿದ್ದಾರೆ. ಜೆಡಿಎಸ್ನ ಭದ್ರಕೋಟೆಯಾಗಿದ್ದ ಹಾಸನದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಗುಟುರನ್ನ ಹಾಕಿದ್ದಾರೆ. ಬಂಡೆಯೂ ಕೂಡ ತಟ್ಟಂತ ಅನೇಕ ಹೇಳಿಕೆಗಳನ್ನ ಕೊಟ್ಟು ಅಚ್ಚರಿಗೆ ಕಾರಣ ಆಗಿದೆ. ಈ ಮೂಲಕವಾಗಿ ಹಾಸನ ಜೆಡಿಎಸ್ ಮುಕ್ತ ಮಾಡಲು ಜೋಡೆತ್ತು ಪ್ಲಾನ್ ಮಾಡದಂತೆ ಕಾಣಿಸ್ತಾ ಇದೆ. ಒಂದು ಕಡೆಯಲ್ಲಿ ರಾಮನಗರದತ್ತ ಏನಾಯ್ತು? ಜೆಡಿಎಸ್ ಮುಕ್ತ ಇಡೀ ಜೆಡಿಎಸ್ ಪಕ್ಷವೇ ರಾಮನಗರದಲ್ಲೇ ಖಾಲಿ ಆಗಿಬಿಟ್ಟಿದೆ. ಹೀಗಾಗಿನೇ ಇದ್ದ ಒಂದೂ ಕ್ಷೇತ್ರವನ್ನ ಈಗ ಜೆಡಿಎಸ್ ಕಳೆದುಕೊಂಡ್ಬಿಟ್ಟಿದೆ. ಹಾಗಾಗಿ ಚನ್ನಪಟ್ಟಣದಲ್ಲಿ ಒಂದು ಕಡೆಯಲ್ಲಿ ನಿಖಿಲ್ಗೆ ಸೋಲಾಗಿದೆ, ಅಲ್ಲಿ ನೆಲೆನೇ ಇಲ್ಲ. ಇತ್ತ ಹಾಸನದಲ್ಲಿ ದಳದ ಹಿಡಿತವನ್ನ ಕುಗ್ಗಿಸ್ಲಿಕ್ಕೆ ಬಿಗ್ ಪ್ಲಾನ್ ಆಗ್ತಿದೆ. ಒಂದೆಡೆ ಪ್ರಜ್ವಲ್ ರೇವಣ್ಣ ಪ್ರಕರಣದಿಂದಾಗಿ ಜೆಡಿಎಸ್ ಸಂಘಟನೆಗೆ ಭಾರಿ ಹಿನ್ನಡೆ ಆಗಿದೆ. ಹಾಸನದಲ್ಲಿ ಜೆಡಿಎಸ್ ಕಾರ್ಯಕರ್ತರಲ್ಲಿ ಉತ್ಸಾಹ ಇಲ್ಲ. ಮೊದಲಿನ ಆ ಸಂಘಟನೆಯ ಬಿಸಿ ಈಗ ಕಡಿಮೆ ಆಗಿಬಿಟ್ಟಿದೆ. ಮತ್ತೊಂದೆಡೆ ರಾಜಕೀಯದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಇಡೀ ರೇವಣ್ಣ ಫ್ಯಾಮಿಲಿ. ಭವಾನಿ ರೇವಣ್ಣ ಕೂಡ ಈಗ ರಾಜಕೀಯದಿಂದ ದೂರ ಉಳಿದಿದ್ದಾರೆ. ಈ ಮೂಲಕವಾಗಿನೇ ಅರಸೀಕೆರೆಯಲ್ಲಿ ಕಾಂಗ್ರೆಸ್ನಿಂದ ಶಿವಲಿಂಗೇಗೌಡ ಗೆಲುವನ್ನ ಕಾಯ್ಕೊಂಡಿದ್ದಾರೆ. ಅತ್ತ ಸಂಸದ ಸ್ಥಾನವೂ ಕೂಡ ಹಾಸನದಲ್ಲಿ ಶ್ರೇಯಸ್ ಪಟೇಲ್ ಸಂಸದರಾಗಿದ್ದಾರೆ. ಇದೇ ನೋಡಿ, ಈ ಸರಣಿ ಗೆಲುವಿಂದ ಬಿಗ್ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಉಳಿದಿರುವಂತದ್ದು ಹಾಸನದಲ್ಲಿ ಕೇವಲ 6 ಕ್ಷೇತ್ರಗಳು. ಇದರ ಮೇಲೆ ಕಾಂಗ್ರೆಸ್ ಕಣ್ಣಿರುವಂತದ್ದು. ಹಾಸನ, ಬೇಲೂರು, ಸಕಲೇಶಪುರ, ಹೊಳೆನರಸೀಪುರ, ಅರಕಲಗೂಡು, ಶ್ರವಣಬೆಳಗೊಳದಲ್ಲೂ ಕೂಡ ಕಾಂಗ್ರೆಸ್ ವರ್ಕೌಟ್ ಅನ್ನ ಮಾಡಲಿಕ್ಕೆ ಪ್ಲಾನ್ ಮಾಡ್ತಿದೆ. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸಂಘಟನೆಯನ್ನ ಭದ್ರಪಡಿಸಬೇಕು, ಇನ್ನಷ್ಟು ಬಲಗೊಳಿಸಲು ತಂತ್ರವನ್ನ ಮಾಡ್ತಿದ್ದಾರೆ. ಹಿಂಗ್ ಮಾಡಬೇಕು ಅಂತಂದ್ರೆ ಸ್ಥಳೀಯ ನಾಯಕರ ಮೂಲಕವೇ ಹಾಸನ ಕಬ್ಜಾಗೆ ಪ್ಲಾನ್ ಮಾಡ್ತಿದ್ದಾರೆ. ಇದೇ ವಿಚಾರವನ್ನ ಮುಂದಿಟ್ಕೊಂಡು ಹಾಸನದ ಸಮಾವೇಶದಲ್ಲೂ ಕೂಡ ಇದೇ ವಿಚಾರವನ್ನ ಹೇಳಿದ್ದಾರೆ ಸಿದ್ದು ಡಿಕೆ. ಈ ಮೂಲಕವಾಗಿ ಹಾಸನವನ್ನ ಕಂಪ್ಲೀಟ್ ಜೆಡಿಎಸ್ ನ ಖಾಲಿ ಮಾಡಿ ಕಾಂಗ್ರೆಸ್ ಕಬ್ಜಾಗೆ ಪ್ಲಾನ್ಗಳು ರೆಡಿ ಆಗಿದೆ.